ಉಸ್ತುವಾರಿ ಮಾಡಮ್ಮ. ಅಶ್ವಿನಿ ಗೌಡ ಅವ್ರೆ, ನಿಮ್ಗೆ ನೀನು ತಾನು ಅಂದ್ರೆ ಆಗಲ್ಲ ಅಲ್ಲಮ್ಮ. ನಿಮ್ಗೆ ನೀನು ತಾನು ಅಂದ್ರೆ ಆಗಲ್ಲ. ಆದ್ರೆ ನೀನು ಮಾತ್ರ ನಿಂತ್ಕೊಳ್ಳಲು, ಹೋಗಲು, ಉಸ್ತುವಾರಿ ಮಾಡಲು ಅಂತ ನೀವ್ ಹೇಳ್ಬಹುದಾ? ಏನ್ ತಾಯಿ, ನಿನ್ಗೆ ಒಂಥರ ನ್ಯಾಯ, ಗಿಲ್ಲಿಗೆ ಒಂಥರ ನ್ಯಾಯನಾ? ಇವತ್ತು ಉಸ್ತುವಾರಿ ಒಂದು ಟಾಸ್ಕ್ ನಲ್ಲಿ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ನೀನು ಕೂಡ ರೊಚ್ಚಿಗೆದ್ದಿದ್ಯಾ, ಅವನು ಕೂಡ ರೊಚ್ಚಿಗೆದ್ದಿದ್ದಾನೆ, ಗಿಲ್ಲಿನೂ ಕೂಡ. ಆಯ್ತಾ? ನಿನ್ಗೆ ಏನು ಅಂತಂದ್ರೆ ಹೊರಗಡೆ ಶ್ರೀಮಂತಿಕೆ ಇರ್ಬೋದು, ಸಾವಿರಾರು ಜನ ಲಕ್ಷಾಂತರ ಜನ ಮರ್ಯಾದೆಗಳನ್ನ ಕೊಡ್ಬೋದು. ಹೊರಗಡೆ ನೀನು ಕರವೆಯಲ್ಲಿ ಅಧ್ಯಕ್ಷೆ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದಮ್ಮ. ಆದ್ರೆ ನೀನು ಇವಾಗ ಒಳಗಡೆ ಅವನ್ ರೀತಿ ಒಬ್ಳು ಕಂಟೆಸ್ಟೆಂಟು ಅಷ್ಟೇನೆ. ಆಯ್ತಾ? ಕಂಟೆಸ್ಟೆಂಟ್ ಮಾತ್ರ ಅಂದ್ರೆ ಎಲ್ಲರೂ ಸರ್ವ ಸಮಾನರೇ ಬಿಗ್ ಬಾಸ್ ಒಳಗಡೆಗೆ. ನಿನ್ಗೆ ಮರ್ಯಾದೆಗಳು ಬೇಕಾಗಿತ್ತು, ಗೌರವಗಳು ಬೇಕಾಗಿತ್ತು ಅನ್ನೋದೇ ಆದ್ರೆ ಬಿಗ್ ಬಾಸ್ ಒಳಗಡೆ ಯಾಕೆ ಹೋಗ್ಬೇಕಾಗಿತ್ತಮ್ಮ ನೀನು? ಹೊರಗಡೆನೆ ಇರ್ಬೋದಾಗಿತ್ತಲ್ಲ. ನನ್ನ ಪ್ರಕಾರ ನಿಜವಾಗ್ಲೂ ಈ ಮೇಲು ಕೀಳು, ಅವಳು ದೊಡ್ಡವಳು, ಅವನ್ ದೊಡ್ಡವನು, ಇವನ್ ಚಿಕ್ಕವನು, ಇವ್ರು ಚಿಕ್ಕವರು, ಆಕ್ಚುಲಿ ಈ ವ್ಯವಸ್ಥೆನ ತೆಗೆದಾಕ್ಬಿಡ್ಬೇಕು ಭೂಮಿ ಮೇಲೆ. ಯಾಕೆಂದ್ರೆ ಭೂಮಿ ಯಾರಪ್ಪನ ಸ್ವತ್ತು ಅಲ್ಲ. ಭೂಮಿ ಯಾರಪ್ಪನ ಸ್ವತ್ತು ಅಲ್ಲ. ಭೂಮಿ ತಿರುಗ್ತಾನೆ ಐತೆ. ನಾವು ಬಂದಿದ್ದೀವಿ, ಹುಟ್ಟಿದೀವಿ, ಸಾಯ್ತೀವಿ. ಇಲ್ಲಿ ಬಂದ ಮೇಲೆ ಮಾತ್ರ ನೀನ್ ಮೇಲು, ನಾನ್ ಕೀಳು, ನೀನ್ ಮೇಲು, ಈ ರೀತಿ ಎಲ್ಲ ಬೇಕಾಗೇ ಇಲ್ಲ. ಅದು ಮನುಷ್ಯತ್ವದ ಲಕ್ಷಣನೇ ಅಲ್ಲ. ಆಯ್ತಾ? ಇದೆಲ್ಲ ಭೂಮಿ ಮೇಲೆ ಬಂದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮರ್ಯಾದೆಗಳನ್ನ ಸ್ವಲ್ಪ ಜನ ಕೊಡ್ತಾರೆ, ಸ್ವಲ್ಪ ಜನ ಕೊಡಲ್ಲ, ಕೊಡೋದೇ ಇಲ್ಲ ಅಂತ ಕೆಲವರು ಎದ್ದು ನಿಂತ್ಕೊಳ್ತಾರೆ. ಅದೆಲ್ಲವೂ ಕೂಡ ನಡೀತಾ ಇರುತ್ತೆ. ಆದ್ರೆ ನಿಜವಾಗ್ಲೂ ನಿನ್ಗೆ ಮರ್ಯಾದೆಗಳು, ಗೌರವಗಳು ಬೇಕಾಗಿತ್ತು ಅನ್ನೋದೇ ಆದ್ರೆ ಬಿಗ್ ಬಾಸ್ ನಿಜವಾಗ್ಲೂ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಹೇಳ್ತೀನಿ. ಆದ್ರೆ ಇಲ್ಲಿ ನೀವು ನೋಡಿರ್ಬಹುದು, ಇವತ್ತು ಉಸ್ತುವಾರಿಯಲ್ಲಿ ಇಲ್ಲಿ ಉಸ್ತುವಾರಿಲಿ ಆ ನೀರನ್ನ ಚೆಲ್ತಾ ಇರ್ತಾರೆ. ನೀರನ್ನ ಚೆಲ್ತಾ ಅದು ಒಳಗಡೆಗೆ ಬೀಳುತ್ತೆ. ಅದನ್ನ ಕೆಳಗಡೆಗೆ ಬೀಳ್ಸೋಕೆ ಹೋಗ್ತಾರೆ. ಆದ್ರೆ ಇಲ್ಲಿ ನೀರನ್ನ ಕೆಳಗಡೆ ಬೀಳ್ಸುವಷ್ಟಿಲ್ಲ ಅಂತ ಆಕ್ಚುಲಿ ಇವಳು ಅಶ್ವಿನಿ ಗೌಡ ಹೇಳ್ತಾಳೆ. ನೀರನ್ನ ಕೆಳಗಡೆ ಬೀಳ್ಸುವಷ್ಟಿಲ್ಲ, ಹಿಂಗೆ ಎಸಿಬಹುದು ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಇನ್ನೊಂದ್ ಕಡೆ ಉಸ್ತುವಾರಿ ಮಾಡ್ತಾ ಇರ್ತಕ್ಕಂಥ ಗಿಲ್ಲಿ ಏನ್ ಹೇಳ್ತಾನೆ, ನೀರನ್ನ ಚೆಲ್ಲಬಹುದು, ಅವನೇ ಯಾಕೆ ಬಕೆಟ್ ನ ಒದ್ದ ಅಂತ ಗಿಲ್ಲಿ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸರಿಯಾದ ಉಸ್ತುವಾರಿ ಮಾಡೋದು, ಸರಿಯಾಗಿ ಮಾತಾಡ್ಕೊಂಡು ಕರೆಕ್ಟಾಗಿ ಕೂತ್ಕೊಂಡು ಅದನ್ನ ನೀನ್ ಮಾಡೋದು, ಇದನ್ನ ನಾನ್ ಮಾಡು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಆಕ್ಚುಲಿ ಕೂಲಾಗೂ ಕೂಡ ಮಾಡಬಹುದು. ಅಲ್ಲಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ವ್ಯವಸ್ಥೆ ಇಲ್ಲಿ ಯಾರು ಕೂಲಾಗಿ ಮಾತಾಡೋ ಒಂದು ಸ್ಥಿತಿಲಿ ಇಲ್ಲ. ಯಾಕೆಂದ್ರೆ ಸ್ಟಾರ್ಟಿಂಗ್ ಇಂದ ನೀವು ನೋಡ್ತಾ ಇರ್ಬೋದು, ಅಶ್ವಿನಿ ಗೌಡ ಅವರು ಗಿಲ್ಲಿ ಮೇಲೆ ಒಂಥರ ರುಚಿಗೆದ್ದಿರೋದೇನೆ. ಆಯ್ತಾ? ಅವಾಗ ಸ್ಟಾರ್ಟಿಂಗ್ ಇಂದ ರೊಚ್ಚಿಗೆದ್ದಿರೋದು ಆ ಒಂದು ದ್ವೇಷಗಳಿದೆ. ನನಗೆ ನೀನು ತಾನು ಏಕವಚನದಲ್ಲಿ ಕರೀತಾನೆ ಅನ್ನೋದು ಅಶ್ವಿನಿ ಗೌಡಗೂ ಕೂಡ ಇದೆ. ಇಲ್ಲಿ ಗಿಲ್ಲಿಗೆ ಈಕೆ ಏನು ಮೆರಿತಾಳೆ, ನಾನು ನಂದೇ ಎಲ್ಲ ಅನ್ನೋ ಅಹಂಕಾರ ದುರಂಕಾರ ಈಕೆಗಿದೆ ಅಶ್ವಿನಿ ಗೌಡಗೆ. ಈಕೆಗೆ ಯಾಕೆ ನಾನು ಸೋಲ್ಬೇಕು ಅನ್ನೋದು ಇಲ್ಲಿ ಗಿಲ್ಲಿಗೂ ಕೂಡ ಇದೆ. ಆಯ್ತಾ? ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇಬ್ರು ಕೂಡ ಒಂಥರ ಫೈಟ್ ಮಾಡ್ಕೊಂಡೆ ಸರಿ ಮಾಡ್ಕೋಬೇಕು, ಆ ರೀತಿಯಾದ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದಕ್ಕಿಂತ ನನ್ನ ಪ್ರಕಾರ ಕೂಲಾಗಿ ಮಾತಾಡಿ ಕೂಲಾಗಿ ಹ್ಯಾಂಡ್ಲ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ನೋಡ್ಬೋದು, ತುಂಬಾ ಹತ್ರಕ್ಕೆ ಹೋಗ್ತಾರೆ. ಒಂಥರ ಏನು ಕೈಯೆಲ್ಲ ತೋರಿಸ್ಕೊಂಡು, ಗಿಲ್ಲಿನೂ ಕೂಡ ಕೈ ತೋರಿಸ್ಕೊಂಡು ತುಂಬಾ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಆಮೇಲೆ ಅಶ್ವಿನಿ ಗೌಡ ಅವ್ರದ್ದು ನಾವು ನೋಡಿದಾಗ ಏನಾಗುತ್ತೆ, ಏನ್ ಕಣ್ಣಿಪ ಪಾಟಿ ಬಿಡ್ತಾರೆ. ಅವ್ರದೇ ಆದ ಒಂದು ಕಣ್ಣಿಪ ಪಾಟಿ ಬಿಡೋದಾಗಿರ್ಬೋದು, ಒಂದು ಭಯ ಬೀಳ್ಸೋದಾಗಿರ್ಬೋದು, ಇದೆಲ್ಲವೂ ಕೂಡ ಏನೋ ಒಂಥರ ಅವ್ರನ್ನ ಕುಗ್ಗಿಸೋದಕ್ಕೆ ಇದೆಲ್ಲವೂ ಮಾಡ್ತಾ ಇರೋ ತರ ಕಾಣಿಸುತ್ತೆ. ಎಸ್, ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ನೋಡೋಣ.